ಅದೇ ಇವಾಗ ಚೆಕಪ್ ಎಲ್ಲ ಆಯ್ತಲ್ವಾ, ಡಾಕ್ಟರ್ ಕೇಳ್ತಾರೆ ವೆನಿಯರ್ಸ್ ಮಾಡಿಸ್ಕೊಳ್ತೀರಾ ಕಾಂಪೋಸಿಟ್ ಅಂತ. ನಾವ್ ಹೇಳೋಣ ವೆನಿಯರ್ಸ್ ಬೇಡ ಕಾಂಪೋಸಿಟ್ ಅಂತ ಮಾಡಿಸ್ಕೊಳ್ಳೋಣ ಅಂತ. ನಮ್ ಫ್ರೆಂಡ್ ಸರಳ ಇದ್ದಾಳಲ್ಲ, ಅವಳು ಕಾಂಪೋಸಿಟ್ ಮಾಡಿಸ್ಕೊಂಡಿರೋದು. ಅವಳು ಎಷ್ಟು ಚೆನ್ನಾಗಿದೆ. ಇವ್ರು ಸುಮ್ನೆ ದುಡ್ಗೋಸ್ಕರ ಹೇಳ್ಬೋದಲ್ವಾ. ಸೌಮ್ಯ ಅವರೇ ಬನ್ನಿ. ಈಗ ಹಲ್ ಮಧ್ಯೆ ಗ್ಯಾಪ್ ಆಯ್ತಲ್ವಾ, ವೆನಿಯರ್ಸ್ ಮಾಡಿದ್ರೆ ನನ್ಗೆ ವೆನಿಯರ್ಸ್ ಬೇಡ ಕಾಂಪೋಸಿಟ್ ಮಾಡ್ಕೊಡಿ ಮ್ಯಾಮ್. ಇರಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡ್ರಿ. ಸರಿ. ನಿಮ್ದು ಫೇವ್ರೇಟ್ ಫುಡ್ ಹೇಳಿ. ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸ್, ಎಣ್ಣೆ ಬದನೆಕಾಯಿ. ಈ ತರ ಮಸಾಲೆ ಐಟಮ್ಸ್ ಎಲ್ಲ ತುಂಬಾ ಹಲ್ದಿ ಇರುತ್ತೆ. ಈಗ ಕಾಂಪೋಸಿಟ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಅದು ಬೇಗ ಕಲರ್ ಇಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನೀವು ಚೈನ್ ಸ್ಮೋಕರ್ ತರ ಕಾಣುತ್ತೆ. ಅಯ್ಯೋ, ನನ್ನ ಪ್ರಕಾರ ಕರ್ಡ್ ರೈಸ್ ಬಿಟ್ಟು ಮಿಕ್ಕಿರೋದು ಫುಡ್ ದಲ್ಲಿ ಎಲ್ಲ ಹಲ್ದಿ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ನೀವೇ ಹೇಳಿ. ಹಾಗಾಗಿ ಕಾಂಪೋಸಿಟ್ ಅಷ್ಟು ಲಾಂಗ್ ಲಾಸ್ಟಿಂಗ್ ಬರಲ್ಲ. ವೆನಿಯರ್ಸ್ ಅಲ್ಲಿ ಈ ಪ್ರಾಬ್ಲಮ್ ಇರಲ್ಲ. ಬಟ್ ವೆನಿಯರ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ ಮ್ಯಾಮ್? ಹೌದು. ಯಾಕೆ ಎಕ್ಸ್ಪೆನ್ಸಿವ್ ಅಂದ್ರೆ ಪೋರ್ಸಲಿನ್ ಮೆಟೀರಿಯಲ್ ಚಾರ್ಜ್ ಜಾಸ್ತಿ ಇದೆ. ಕಾಂಪೋಸಿಟ್ ಮೆಟೀರಿಯಲ್ ಅಲ್ಲಿ ನಾವು ನ್ಯಾಚುರಲ್ ಆಗಿ ಮಾಡಕ್ಕೆ ಒಂದು ಲಿಮಿಟೇಷನ್ಸ್ ಇದೆ. ಈಗ ನೀವು ಕಾಗೆಗೆ ಎಷ್ಟು ಸ್ನಾನ ಮಾಡಿಸಿದ್ರೂ ಬೆಳ್ಳಗಾಗಲ್ಲಲ್ವಾ? ಹಾ, ಅದೇ ತರ ನಮಗೂ ಮಾಡಾಕ ಒಂದು ಲಿಮಿಟ್ ಇದೆ. ಪೋರ್ಸಲಿನ್ ಅಲ್ಲಿ ನ್ಯಾಚುರಲ್ ಆಗಿ ಮಾಡಕ್ಕೆ ತುಂಬಾ ಆಪ್ಷನ್ಸ್ ಇದೆ. ಕಲರ್, ಶೇಡ್ ಎಲ್ಲ ಮಾಡ್ಬೋದು. ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ರೇಟ್ ಜಾಸ್ತಿ ಆಗುತ್ತೆ, ಆದ್ರೂ ಲಾಂಗ್ ಲಾಸ್ಟಿಂಗ್ ಬರುತ್ತೆ.